ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳಿಗೆ ಜ್ವರ ಬಂದಾಗ ಔಷಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಅಲರ್ಜಿ, ಬಿ ಲಿವರ್ ವೈಫಲ್ಯ, ಸಿ ಹೊಟ್ಟೆ ಸಮಸ್ಯೆ, ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ವೈಫಲ್ಯ. ಜ್ವರದ ಔಷಧಿಯನ್ನು ನಿಗದಿತ ಡೋಸ್ ಮಾತ್ರ ಹಾಕಬೇಕು. ಈ ಡೋಸನ್ನು ನಿಮ್ಮ ಮಗುವಿನ ವಯಸ್ಸು ಮತ್ತು ತೂಕದ ಆಧಾರದ ಮೇಲೆ ವೈದ್ಯರು ನಿರ್ಧರಿಸುತ್ತಾರೆ. ಇದಕ್ಕಿಂತ ಹೆಚ್ಚು ಡೋಸ್ ಹಾಕಿದ್ದಲ್ಲಿ ಲಿವರ್ ವೈಫಲ್ಯವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಂದು ಸಲ ಔಷಧ ಹಾಕಿದ ನಂತರ ಮತ್ತೆ 6 ಗಂಟೆಗಳವರೆಗೆ ಜ್ವರದ ಔಷಧ ಹಾಕುವಂತಿಲ್ಲ. ಹಾಕಿದ್ದಲ್ಲಿ ಕೂಡ ಅದರ ಅಡ್ಡ ಪರಿಣಾಮಗಳು ಆರೋಗ್ಯದ ಮೇಲೆ ಬೀರುತ್ತದೆ. ಎರಡನೇ ಪ್ರಶ್ನೆ, ಯಾವ ರಾಜ್ಯವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ದೆಹಲಿ, ಬಿ ಮಹಾರಾಷ್ಟ್ರ, ಸಿ ಮಧ್ಯಪ್ರದೇಶ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಮಧ್ಯಪ್ರದೇಶನ್ನು ಭಾರತದ ಹೃದಯ ಭಾಗ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಪುರುಷರಲ್ಲಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೌರ್ಬಲ್ಯ ಸಮಸ್ಯೆ ದೂರವಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಉಡದ ಮಾಂಸ, ಬಿ ಕಲೋಂಜಿ, ಸಿ ಏಡಿ, ಡಿ ಅವಕಾಡೋ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲೋಂಜಿ. ಪುರುಷರಲ್ಲಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಕಲೋಂಜಿ ಬೀಜಗಳನ್ನು ಸೇವಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ. ಕಲೋಂಜಿ ಬೀಜವನ್ನು ಹಾಲಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಇದು ತ್ರಾಣವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಅಲ್ಲದೆ ರಕ್ತಹೀನತೆಯಂತಹ ಸಮಸ್ಯೆಗಳಿಂದ ದೂರವಿಡುತ್ತದೆ. ನಾಲ್ಕನೇ ಪ್ರಶ್ನೆ, ತಲೆ ಕೂದಲು ಉದುರುವಿಕೆಯ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದು ಉತ್ತಮವಾಗಿದೆ? ಆಪ್ಷನ್ಸ್: ಎ ಮೆಂತೆ, ಬಿ ಕರಿಬೇವು, ಸಿ ಕಪ್ಪು ಬೀಜ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆಂತೆ, ಕರಿಬೇವು ಮತ್ತು ಕಪ್ಪು ಬೀಜವನ್ನು ಉರಿದು ಅರೆಬರೆ ಪುಡಿ ಮಾಡಿ ಕುದಿಯುತ್ತಿರುವ ನೀರಿನಲ್ಲಿ 1 ಚಮಚ ಹಾಕಿ ಕಡಿಮೆ ಉರಿಯಲ್ಲಿ ಕುದಿಸಿ ತಣ್ಣಗಾದ ನಂತರ ಇದನ್ನು ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡುವುದರಿಂದ ಕೂದಲು ಉದುರುವ ಸಮಸ್ಯೆ ನಿವಾರಣೆಯಾಗಿ ಕೂದಲು ದಪ್ಪ ಮತ್ತು ಉದ್ದವಾಗಿ ಬೆಳೆಯಲು ಇದು ಹೆಚ್ಚು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಮೊದಲ ಅರಣ್ಯ ನಗರವನ್ನು ಯಾವ ದೇಶ ನಿರ್ಮಿಸುತ್ತಿದೆ? ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಶ್ರೀಲಂಕಾ, ಸಿ ಚೀನಾ, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಜಾಗತಿಕ ತಾಪಮಾನ ಏರಿಕೆಯನ್ನು ನಿಭಾಯಿಸಲು ವಿಶ್ವದ ಮೊದಲ ಅರಣ್ಯ ನಗರವನ್ನು ಚೀನಾ ನಿರ್ಮಿಸುತ್ತಿದೆ. ಆರನೇ ಪ್ರಶ್ನೆ, ಗಂಡ ಹೆಂಡತಿಯ ಬ್ಲಡ್ ಗ್ರೂಪ್ ಒಂದೇ ಆಗಿದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಗರ್ಭಪಾತ, ಬಿ ಕಳಪೆ ವೀರ್ಯಾಣು, ಸಿ ಅನಾರೋಗ್ಯಕರ ಶಿಶು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಗರ್ಭಪಾತ. ಗಂಡ ಹೆಂಡತಿ ಇಬ್ಬರ ಬ್ಲಡ್ ಗ್ರೂಪ್ ಪಾಸಿಟಿವ್ ಅಥವಾ ಇಬ್ಬರದು ನೆಗೆಟಿವ್ ಇದ್ದರೂ ಯಾವ ಸಮಸ್ಯೆ ಇರುವುದಿಲ್ಲ. ಆದರೆ ಗಂಡನ ಬ್ಲಡ್ ಗ್ರೂಪ್ ಯಾವುದೇ ಇದ್ದು ಪಾಸಿಟಿವ್ ಇದ್ದರೆ, ಹೆಂಡತಿಯ ಬ್ಲಡ್ ಗ್ರೂಪ್ ಯಾವುದೇ ಇದ್ದರೂ ನೆಗೆಟಿವ್ ಇದ್ದರೆ ಅವರಿಗೆ ಹುಟ್ಟುವ 2ನೇ ಮಗುವಿಗೆ ತೊಂದರೆಯಾಗಬಹುದು. ಅಂದರೆ ಮೊದಲನೇ ಗರ್ಭಧರಿಸಿದ ಮೇಲೆ ಮೊದಲ ಮಗುವಿನ ರಕ್ತಕಣ ತಂದೆಯ ರಕ್ತಕಣದಂತೆ ಪಾಸಿಟಿವ್ ಇದ್ದರೆ ಹೆರಿಗೆಯ ಕೆಲವು ಗಂಟೆಗಳ ನಂತರ ತಾಯಿಯ ಶರೀರ ಕೆಲವು ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡುತ್ತದೆ. ಈ ಪ್ರತಿಕಾಯಗಳು ಅವಳು 2ನೇ ಬಾರಿ ಗರ್ಭಧರಿಸಿದಾಗ ಗರ್ಭದ ರಕ್ತಕಣಗಳನ್ನು ನಾಶಪಡಿಸುತ್ತದೆ. ಹೀಗಾಗಿ ಭವಿಷ್ಯದ ಗರ್ಭಾವಸ್ಥೆಯಲ್ಲಿ ನವಜಾತ ಶಿಶುವಿನ ಹೆಮೋಲಿಟಿಕ್ ಕಾಯಿಲೆ ಅಥವಾ 3 ರಿಂದ 4 ತಿಂಗಳಿಗೆ ಗರ್ಭಪಾತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏಳನೇ ಪ್ರಶ್ನೆ, ಪ್ರಸ್ತುತ ಭೂಮಿಯ ಮೇಲೆ ಅತ್ಯಂತ ಶೀತಲವಾಗಿರುವ ಸ್ಥಳ ಅಥವಾ ದೇಶ ಯಾವುದು? ಆಪ್ಷನ್ಸ್: ಎ ನಾರ್ವೆ, ಬಿ ಐಸ್ಲ್ಯಾಂಡ್, ಸಿ ಅಂಟಾರ್ಕ್ಟಿಕಾ, ಡಿ ಫಿನ್ಲ್ಯಾಂಡ್.
ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಅಂಟಾರ್ಟಿಕಾ ವಿಶ್ವದ ಅತ್ಯಂತ ತಂಪಾದ ಸ್ಥಳವಾಗಿದೆ. -128.6 ಡಿಗ್ರಿ ಫ್ಯಾರನ್ಹೀಟ್ನ ಕನಿಷ್ಠ ಮಟ್ಟವನ್ನು ತಲುಪುತ್ತದೆ. ವಿಶ್ವದ ದಕ್ಷಿಣದ ಖಂಡವು ಭೂಮಿಯ ಮೇಲಿನ ಅತ್ಯಂತ ಶೀತ ಪ್ರದೇಶವಾಗಿದೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಯಾವ ಪಾನೀಯವನ್ನು ಕುಡಿಯುವುದರಿಂದ ನಮ್ಮ ವಯಸ್ಸು 10 ರಿಂದ 20 ವರ್ಷ ಕಮ್ಮಿಯಾಗುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ಹಾಗಲಕಾಯಿ ಜ್ಯೂಸ್, ಸಿ ಮಜ್ಜಿಗೆ, ಡಿ ನೆಲ್ಲಿಕಾಯಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ಜ್ಯೂಸ್. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ, ಕಾಳುಮೆಣಸು, ಕರಿಬೇವು ಮತ್ತು ಶುಂಠಿಯನ್ನು ಹಾಕಿ ತಯಾರಿಸಿದ ಜ್ಯೂಸನ್ನು ಕುಡಿಯುವುದರಿಂದ ನಮ್ಮ ವಯಸ್ಸನ್ನು 10 ರಿಂದ 20 ವರ್ಷ ಕಡಿಮೆಯಾಗಿಸುವುದರ ಜೊತೆಗೆ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬೆಂಗಳೂರಿನ ನಂತರದ ಸ್ಥಾನ ಯಾವ ಜಿಲ್ಲೆಗಿದೆ? ಆಪ್ಷನ್ಸ್: ಎ ಬೆಳಗಾವಿ, ಬಿ ಮಂಗಳೂರು, ಸಿ ಮೈಸೂರು, ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಬೆಂಗಳೂರಿನ ನಂತರ ಮೈಸೂರು ಉತ್ತಮ ಅಭಿವೃದ್ಧಿಯನ್ನು ಕಾಣುತ್ತಿದ್ದು, ಇದಕ್ಕೆ ಉದಾಹರಣೆಯಾಗಿ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕಾಗಿ 20.8 ಎಕರೆ ಭೂಮಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಹಸ್ತಾಂತರಿಸಲು ಮುಂದಾಗಿದೆ. ಇದು ಮೈಸೂರಿನ ಬೆಳವಣಿಗೆಯ ಒಂದು ಉತ್ತಮ ಉದಾಹರಣೆಯಾಗಿದೆ. 10ನೇ ಪ್ರಶ್ನೆ, ನರೇಂದ್ರ ಮೋದಿಯ ದೇವಪುತ್ರನ ಹೆಸರೇನು? ಆಪ್ಷನ್ಸ್: ಎ ಜೀತ್ ಬಹದ್ದೂರ್, ಬಿ ದಾಶ್ರಾ, ಸಿ ದೇವೇಂದರ್, ಡಿ ಅಭಿರಥ್. ಸರಿಯಾದ ಉತ್ತರ ಆಪ್ಷನ್ ಎ ಜೀತ್ ಬಹದ್ದೂರ್. ಪ್ರಧಾನಿ ಮೋದಿಗೆ ಒಬ್ಬ ದೇವಪುತ್ರನಿದ್ದಾನೆ. ಅವರ ಹೆಸರು ಜೀತ್ ಬಹದ್ದೂರ್ ಮತ್ತು ಅವರು ಭಾರತೀಯರಲ್ಲ, ಆದರೆ ನೇಪಾಳದವರು. 2 ದಶಕಗಳಿಂದ ಪ್ರಧಾನಿ ಮೋದಿಯವರು ಜೀತ್ ಬಹದ್ದೂರ್ ಅವರ ರಕ್ಷಕರಾಗಿದ್ದು ಮತ್ತು ಜೀತ್ ಅವರ ಶಿಕ್ಷಣ ಮತ್ತು ಅವರ ಒಟ್ಟಾರೆ ಯೋಗಕ್ಷೇಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಎಂದು ವರದಿಗಳು ಸೂಚಿಸುತ್ತವೆ. ಮುಂದಿನ ಪ್ರಶ್ನೆ, ಒಂದು ವರ್ಷದಲ್ಲಿ ಎಷ್ಟು ವಾರಗಳು ಬರುತ್ತವೆ? ಆಪ್ಷನ್ಸ್: ಎ 50, ಬಿ 52, ಸಿ 55, ಡಿ 57. ಸರಿಯಾದ ಉತ್ತರ ಆಪ್ಷನ್ ಬಿ 52. ಒಂದು ವರ್ಷದಲ್ಲಿ 52 ವಾರಗಳು ಬರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.